ವೀಕ್ಷಕರೇ ನಿಮಗೆಲ್ಲ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಮಗೆಲ್ಲ ಗೊತ್ತಿರುವ ಹಾಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಚಿನ್ನ ಕದ್ದ ವಿಚಾರ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಯಿತು. ಅಯ್ಯಪ್ಪ ಸ್ವಾಮಿಯ ಚಿನ್ನವನ್ನು ಬಿಡಲಿಲ್ವಲ್ಲ ಈ ಜನ ಅನ್ನುವಂತಹ ಪ್ರಶ್ನೆ ಈಗ SIT ಕೇರಳ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ತನಿಖಾ ವರದಿಯಲ್ಲಿ ಇನ್ನೂ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಕದ್ದಿರುವ ಚಿನ್ನ ಇವರು ಯಾವ ರೀತಿ ಪ್ಲಾನ್ ಮಾಡಿ ಕದ್ರು, ಅದನ್ನು ಯಾರಿಗೆ ಮಾರಾಟ ಮಾಡಿದ್ರು, ಇವರ ನೆಟ್ವರ್ಕ್ ಹೇಗೆ ಕೆಲಸ ಮಾಡಿತು, ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಅದರಲ್ಲೂ ಭೂಗತ ಜಗತ್ತಿನ ನಂಟು ಕೂಡ ಈ ಕಳ್ಳತನದ ಹಿಂದೆ ಇದೆಯಾ ಅನ್ನುವಂತಹ ಶಾಕಿಂಗ್ ವಿಚಾರ ಈಗ ಭಾರಿ ಆತಂಕ, ಆಕ್ರೋಶ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಸಲಿಗೆ ಅಯ್ಯಪ್ಪನ ಚಿನ್ನಕ್ಕೆ ಗರ್ಭಗುಡಿಯಲ್ಲೇ ಮಹಾಷಡ್ಯಂತ್ರ ನಡೆದಿತ್ತಂತ ನೋಡಿ. 6 ವರ್ಷದ ಪ್ಲಾನ್ ಇದು. ಬೆಂಗಳೂರಲ್ಲೂ ಸಭೆ ಮಾಡ್ತಾರೆ. ಹಾಗಿದ್ರೆ ಚಿನ್ನ ಎಷ್ಟು ಕದ್ರಿ ಇವರು? ಈ ಸ್ವಾಮಿಯ ಚಿನ್ನದ ನಾಪತ್ತೆ ಹಿಂದೆ ಮಹಾಷಡ್ಯಂತ್ರವೇ ಅಡಗಿದೆ. ಅದು ಗರ್ಭಗುಡಿಯಲ್ಲಿಯೇ ಒಂದು ಭರ್ಜರಿ ಪ್ಲಾನ್ ಅನ್ನ ಇವರು ಮಾಡ್ಕೊಂಡಿದ್ರಂತೆ. SIT ತನಿಖಾ ವರದಿಯಲ್ಲಿ ಬೆಚ್ಚಿ ಬೀಳುವಂತಹ ಒಂದೊಂದೇ ಮಾಹಿತಿಗಳು ಬಹಿರಂಗ ಆಗಿದೆ. ಕೇರಳದ ಸುಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿ ಕೋಟ್ಯಂತರ ಭಕ್ತರ ಶ್ರದ್ಧಾ ಭಕ್ತಿಯ ಕೇಂದ್ರ. ಆ ಒಂದು ಕ್ಷೇತ್ರಕ್ಕೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರೆ ಮಾಲೆಯನ್ನ ಧರಿಸಿ ಅನ್ನೋ ತಮಗೆಲ್ಲ ಗೊತ್ತಿರುವಂತ ವಿಚಾರವೇ. ಇಂಥ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿಯೇ ಅಯ್ಯಪ್ಪನ ಚಿನ್ನಕ್ಕೆ ಕನ್ನ ಹಾಕುವಂತಹ ಷಡ್ಯಂತ್ರ ನಡೆದಿತ್ತು ಅಂತಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ರು ನೀವು ಲೆಕ್ಕ ಹಾಕಿ. ಈಗ ಈ ಚಿನ್ನ ಕಳುವಿನ ರೋಚಕ ಸತ್ಯ ಒಂದೊಂದೇ ಆಚೆ ಬರ್ತಾ ಇದೆ. ದ್ವಾರಪಾಲಕರಿಗೆ ಹೊದಿಸಲಾಗಿದ್ದ ಚಿನ್ನ ಎಸ್ಕೇಪ್ ಮಾಡೋದಕ್ಕೆ ಗರ್ಭಗುಡಿಯಲ್ಲಿ ಪ್ಲಾನ್ ಮಾಡಿದ್ದು. ಕೇರಳ SIT ರೆಡಿ ಮಾಡಿರುವಂತಹ ವರದಿಯಲ್ಲಿ ಒಂದೊಂದೇ ವಿಚಾರಗಳು ಆಚೆ ಬಂದಿದೆ. ಮುಖ್ಯವಾಗಿ 6 ಕೋಟಿ ರೂಪಾಯಿ ಮೌಲ್ಯದ 4.5 kg ಚಿನ್ನ ಈ ಒಂದು ಕಳ್ಳತನದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳು ಆಚೆ ಬಂದಿದೆ. ದೇವಾಲಯದ ದ್ವಾರಪಾಲಕರ ಮೂರ್ತಿಗೆ ಹೊದಿಸಲಾಗ್ತಾ ಇದ್ದ ಚಿನ್ನ ಕಳುವಿನ ಹಿಂದೆ ಯಾವ ರೀತಿ ಸಂಚು ಮಾಡಿದ್ರು, ಮುಖ್ಯವಾಗಿ 3 ಜನ. ಈ 3 ಜನರು ಈ ಚಿನ್ನ ಕಳ್ಳ ಸಾಗಾಣಿಕೆಯ ಜಾಲದ ಮಾಸ್ಟರ್ ಮೈಂಡ್ಗಳು. ಇವರು ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಚಿನ್ನಕ್ಕೆ ಕನ್ನ ಹಾಕುವಂತಹ ಕೆಲಸ ಯಾವ ರೀತಿ ಆಯಿತು, ಈ ಒಂದು ಷಡ್ಯಂತ್ರದ ಹಿಂದೆ ಭೂಗತ ಜಗತ್ತಿನ ಕೈವಾಡ ಇದೆ ಅನ್ನುವಂತಹ ಚರ್ಚೆಗಳು, ಆ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಮಾತುಗಳಾಗ್ತಾ ಇದೆ. ಅಸಲಿಗೆ 1998-99ರಲ್ಲಿ ದೇಗುಲದ ದ್ವಾರವನ್ನ ಉದ್ಯಮಿ ವಿಜಯ್ ಮಲ್ಯ ಸಹಕಾರದೊಂದಿಗೆ ನಿರ್ಮಾಣ ಮಾಡಲಾಯಿತು. ಈಗ ಈ ಚಿನ್ನ ಕಳುವು ಪ್ರಕರಣ ಹಲವು ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ತನಿಖೆಯಲ್ಲಿ ಒಂದು ಸ್ಪಷ್ಟತೆ ಸಿಕ್ಕಿದೆ, ಇದು ಆಕಸ್ಮಿಕ ಘಟನೆ ಅಲ್ಲ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ SIT ಹೇಳ್ತಾ ಇದೆ. ಕೇವಲ ಇಲ್ಲಿ ಚಿನ್ನ ಕಳುವು ಅಷ್ಟೇ ಅಲ್ಲ, ಇದು ಆರ್ಥಿಕ ಅಪರಾಧಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ದೊಡ್ಡ ಮಟ್ಟದ ಸಂಚು ಚಿನ್ನ ಕಳುವಿನ ಹಿಂದೆ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 3 ಜನ ಕಳ್ಳ ಸಾಗಾಣಿಕೆದಾರರು ಇದ್ದಾರೆ ಅಂತ, ಕುಖ್ಯಾತ ಅಂತಾರಾಷ್ಟ್ರೀಯ ಅಪರಾಧಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಈ ಜಾಲವನ್ನ ಭೇದಿಸೋದಕ್ಕೆ, ಇದರ ಹಿಂದಿರುವ ಸಂಪೂರ್ಣ ಷಡ್ಯಂತ್ರವನ್ನ ಬಯಲಿಗಿಡಿಯೋದಕ್ಕೆ ಪ್ರಕರಣವನ್ನ CBI ತನಿಖೆಗೆ ಒಪ್ಪಿಸಬೇಕು ಅಂತಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಂಚಲೋಹದ 4 ಮೂರ್ತಿಗಳನ್ನ ಹೊರ ಕಳಿಸಿ ಅವುಗಳನ್ನ ಮೂರ್ತಿ ಕಳ್ಳಸಾಗಣೆ ಜಾಲಕ್ಕೆ ಮಾರಾಟ ಮಾಡಲಾಗಿದೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ. ಹೀಗೆ ವಂಚಕರು, ಮೋಸಗಾರರು ದೈವ ಕ್ಷೇತ್ರದಲ್ಲೂ ಕೂಡ ಹೇಗೆ ತಮ್ಮ ಕುಕೃತ್ಯವನ್ನ ನಡೆಸಿದ್ರು ಅನ್ನೋದು ಎಲ್ಲವೂ ಕೂಡ ಬಟಾ ಬಯಲಾಗಿದೆ. SIT ವರದಿಯಲ್ಲಿ ಎಲ್ಲ ವಿಚಾರಗಳನ್ನ ಪಕ್ಕಾ ಪ್ಲಾನ್ ಮಾಡಿ ಸಂಚುಕೋರು ಷಡ್ಯಂತ್ರ ರೂಪಿಸಿದ್ದು ಗೊತ್ತಾಗಿದೆ. ಪ್ರಕರಣದ ಪಿನ್ ಟು ಪಿನ್ ಪ್ಲಾನ್ ಮತ್ತು ಇದೆಲ್ಲದರ ಹಿಂದಿರುವಂತಹ ಷಡ್ಯಂತ್ರ, 3 ಜನ ಯಾವ ರೀತಿ ಕೆಲಸ ಮಾಡಿದ್ರು, ಕಳ್ಳತನ ಮಾಡಿದ ಚಿನ್ನವನ್ನ ಯಾರಿಗೆ ಎಷ್ಟು ರೇಟಿಗೆ ಮಾರಿದ್ರು, ಟ್ರಾವಂಕೂರ್ ದೇವಸ್ವಂ ಬೋರ್ಡ್ನ ಮಾಜಿ ಅಧಿಕಾರಿಗಳು, ಬೆಂಗಳೂರು ಮೂಲದ ಉದ್ಯಮಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ವಿಶೇಷ ತನಿಖಾ ತಂಡ ಈಗ ಹೇಳಿದೆ. ಇವರು ಯಾವ ರೀತಿ ಕೆಲಸ ಮಾಡಿದ್ರು ನೋಡಿ. 4.5 kg ಚಿನ್ನ ಕಳುವು ಕೇಸ್ ಇದು ಸಾಧಾರಣ ಕಳ್ಳತನ ಪ್ರಕರಣ ಅಲ್ಲ. ಬಹಳ ಪ್ಲಾನ್ ಮಾಡಿ ಇದನ್ನ ಹೊಡೆದ್ರು. ಅದರಲ್ಲಿ ಉನ್ನಿಕೃಷ್ಣನ್, ಪಂಕಜ್ ಭಂಡಾರಿ, ಗೋವರ್ಧನ್ ಈ 3 ಸಂಚಿನ ಪ್ರಮುಖ ಮಾಸ್ಟರ್ ಮೈಂಡ್ಗಳು. ತನಿಖೆಯಿಂದ ಪಾರಾಗೋದಕ್ಕೆ ಇವರು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಮೊದಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. 2025ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ರಹಸ್ಯ ಸಭೆಯನ್ನು ಕೂಡ ಇವರು ಮಾಡ್ತಾರೆ.
ಇನ್ ಕೇಸ್ ನಾವು ಸಿಕ್ಕಿಬಿದ್ರೆ ಅನುಸರಿಸಬೇಕಾದಂಥ ಕಾರ್ಯತಂತ್ರಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಇವರು ಚರ್ಚೆ ಮಾಡ್ತಾರೆ ನೋಡಿ. ಇವರು ಈ ರೀತಿ ಪ್ಲಾನ್ ಮಾಡಿಕೊಂಡು ಯಾವ ರೀತಿ ಚಿನ್ನ ಹೊಡಿಬೇಕು, ಅದು ಯಾರಿಗೂ ಕೂಡ ಸಂಶಯ ಬರದೋ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಇವೆಲ್ಲವೂ ಕೂಡ ಈ ಉನ್ನಿಕೃಷ್ಣನ್, ಪಂಕಜ್ ಭಂಡಾರಿ, ಬಳ್ಳಾರಿ ಚಿನ್ನದ ವ್ಯಾಪಾರಿ ಗೋವರ್ಧನ್ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಇನ್ ಕೇಸ್ ಸಿಕ್ಕಿಬಿದ್ರೆ ನಾವು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವರು ರಹಸ್ಯ ಸಭೆಯನ್ನ ನಡೆಸ್ತಾರೆ. ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡೋದಕ್ಕೆ ದೇವಸ್ಥಾನ ಮಂಡಳಿ 2019ರಲ್ಲಿ ಡಿಸೈಡ್ ಮಾಡುತ್ತೆ. ಇದಕ್ಕೆ ಪ್ರಾಯೋಜಕತ್ವ ನೀಡೋದಕ್ಕೆ ಬೆಂಗಳೂರು ಮೂಲದ ಉದ್ಯಮಿ ಉನ್ನಿಕೃಷ್ಣನ್ ಮುಂದಾಗ್ತಾರೆ. ಉನ್ನಿಕೃಷ್ಣನ್ ಇದಕ್ಕೂ ಮುನ್ನ ಶಬರಿಮಲೆ ದೇಗುಲದ ಅರ್ಚಕರಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದ. ಆದರೆ ಲೇಪನಗಳನ್ನ ಪ್ರಾಯೋಜಕರಿಗೆ ಹಸ್ತಾಂತರಿಸುವಾಗ ದಾಖಲೆಯಲ್ಲಿ ತಾಮ್ರ ಅಂತ ಇವರು ರಿಜಿಸ್ಟರ್ ಮಾಡ್ತಾರೆ. ಅದು ಕೂಡ ಬಯಲಾಗಿ. ಇಂತಹ ಪ್ರಮುಖ ಕಾರ್ಯ ನೆರವೇರಿಸುವಾಗ ಕೆಲ ಕ್ರಮಗಳನ್ನ ಅನುಸರಿಸುವಂಥದ್ದು ದೇವಸ್ಥಾನಗಳ ಒಂದು ಪದ್ಧತಿ. ಸುಮ್ಮನೆ ಆಚೆ ಬಿಟ್ಬಿಡ್ತಾರ? ಅಷ್ಟೊಂದು ಚಿನ್ನ ಇರುವಂತಹದ್ದನ್ನ ಮೊದಲು ದೇವಸ್ವ ಮಂಡಳಿ ಹೈಕೋರ್ಟ್ ಅನುಮತಿ ಪಡಿಬೇಕು. ಆದರೆ ಇಲ್ಲಿ ಅದಾಗಲಿಲ್ಲ. ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನ ಲೇಪಿಸುವ ಕಾರ್ಯದಲ್ಲಿ ಇದ್ಯಾವ ನಿಯಮವೂ ಕೂಡ ಪಾಲನೆ ಆಗಲಿಲ್ಲ. ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಆಯಿತು. ಕಾರಣ ಇಲ್ಲಿ ಷಡ್ಯಂತ್ರ ಮಾಡ್ಕೊಂಡಿದ್ದಾರೆ ಇವರು. ಇನ್ನು ಮತ್ತೊಂದು ವಿಚಾರ ಏನಂತಂದ್ರೆ, ಚಿನ್ನದ ಲೇಪನದ ಕಾರ್ಯವನ್ನ ತಮಿಳುನಾಡಿನ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ನೀಡಿತ್ತು. ಚಿನ್ನ ಲೇಪನದ ಕೆಲಸ ಮುಗಿದಾದ್ಮೇಲೆ 2020ರಲ್ಲಿ ಅದನ್ನ ದೇಗುಲಕ್ಕೆ ಹಿಂದಿರುಗಿಸುವಾಗ 4.5 kg ಚಿನ್ನ ಕಡಿಮೆ ಇತ್ತು. ಆದ್ರೂ ಅದು ಯಾವುದು ಕೂಡ ಆಚೆ ಬರದಂಗೆ ನೋಡ್ಕೊಳ್ಳುವಂತ ಕೆಲಸ ಆಯಿತು. ಅದ್ರ ಬಗ್ಗೆ ತನಿಖೆನೂ ಮಾಡಲಿಲ್ಲ. ಇದೆಲ್ಲವೂ ದೇಗುಲದ ವ್ಯವಹಾರ ನೋಡ್ಕೊಳ್ತಾ ಇದ್ದ ಕೇರಳ ಹೈಕೋರ್ಟ್ ನೇಮಿಸಿದ್ದ ವಿಶೇಷ ಆಯುಕ್ತರ ಗಮನಕ್ಕೆ ಬಂದಿತ್ತು. ಅಷ್ಟೇ ತಡ ಮಾಡದೆ ಚಿನ್ನ ಲೇಪನದ ಗೋಲ್ಮಾಲ್ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲೆಲ್ಲ ಒಂದೊಂದೇ ಆಚೆ ಬರುತ್ತೆ. ಚಿನ್ನ ಲೇಪನ ಕಾರ್ಯದಲ್ಲಿ ಗಂಭೀರ ಲೋಪವಾಗಿರೋ ಬಗ್ಗೆ ಟ್ರಾವಂಕೂರ್ ದೇವಸ್ವಂ ಬೋರ್ಡ್ ಕೂಡ ಒಪ್ಕೊಂತು. 4.5 kg ಚಿನ್ನ 6 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಶಬರಿಮಲೆ ಚಿನ್ನ ಕಳ್ಳರ ಬೆಚ್ಚಿ ಬೀಳಿಸುವ ತನಿಖಾ ಸ್ಟೋರಿ, ದ್ವಾರಪಾಲಕ ಮೂರ್ತಿ, ಬಾಗಿಲಿನ ಚೌಕಟ್ಟಿನ ಚಿನ್ನ, ಇವೆಲ್ಲವೂ ಕೂಡ ಹೇಗೆ ಕಾಣೆಯಾದವು, ಯಾರ್ಯಾರು ಕದ್ದಿದ್ರು ಎಲ್ಲವೂ ಕೂಡ ಆಚೆ ಬರೋದಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾನು 3 ಜನರ ಹೆಸರು ಹೇಳ್ತಾ ಇದ್ದೆ. ಇವರು ಬೆಂಗಳೂರಿನಲ್ಲಿ ಒಂದು ರಹಸ್ಯ ಸಭೆಯನ್ನು ಕೂಡ ಮಾಡ್ತಾರೆ ಅಂತ ಹೇಳಿ. ದ್ವಾರ ಬಾಗಿಲದ ಎರಡೂ ಬದಿಯಲ್ಲಿ ದ್ವಾರಪಾಲಕ ಮೂರ್ತಿಗಳಿದೆ. ನೀವು ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಹೋದಂಥವ್ರಿಗೆ ಗೊತ್ತಿರುತ್ತೆ. ಅದು ತಾಮ್ರದಲ್ಲಿ ಮಾಡಿದ ಬಾಗಿಲಿಗೆ ಚಿನ್ನದ ಲೇಪನ ಮಾಡೋದಕ್ಕೆ 30 kgಗಿಂತ ಅಧಿಕ 24 ಕ್ಯಾರೆಟ್ ಚಿನ್ನವನ್ನು ಬಳಸಲಾಗುತ್ತೆ. ಬಾಗಿಲಿನ ಚೌಕಟ್ಟಿಗೆ 2 kg ಚಿನ್ನವನ್ನು ಉಪಯೋಗಿಸಿದ್ದು ಗೊತ್ತಾಗುತ್ತೆ. 2 ದ್ವಾರಪಾಲಕ ಮೂರ್ತಿಗಳ ಮತ್ತು ಬಾಗಿಲಿನ ಚೌಕಟ್ಟಿನ ಚಿನ್ನದ ಲೇಪನಗಳು ಕಾಣೆಯಾಗಿದ್ದ ಘಟನೆಯನ್ನ ಕೇರಳ ಹೈಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿತು. 30 kg ಇದಕ್ಕೆ ಬಳಸೋದಕ್ಕೆ ತಗೊಳ್ಳಾದಂತಹ ಚಿನ್ನ, ಅದು 24 ಕ್ಯಾರೆಟ್ ಚಿನ್ನ. ಇದು ಯಾವಾಗ ಕಾಣೆಯಾಗಿದೆ, ಚಿನ್ನ ಕಡಿಮೆ ಆಗಿದೆ ಅಂತ ಗೊತ್ತಾಯಿತು, ಒಂದು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತಹ ಕೆಲಸ ಆಗುತ್ತೆ. 2025 ಸೆಪ್ಟೆಂಬರ್ ಅಲ್ಲಿ. 2019ರಲ್ಲಿ ಚಿನ್ನದ ಲೇಪನಕ್ಕೆ ನೀಡಿದ ಬಳಿಕ ತೂಕದಲ್ಲಿ ವ್ಯತ್ಯಾಸ ಆಗಿದ್ದನ್ನ ಕೇರಳ ಹೈಕೋರ್ಟ್ ಪತ್ತೆ ಮಾಡುತ್ತೆ. ಕಾಣೆಯಾದ ಬಂಗಾರದ ವಿಚಾರಕ್ಕಾಗಿ ಕೇರಳದಲ್ಲಿ ಬೆಂಕಿನೇ ಹೊತ್ಕೊಂತು. ಸಿಎಂ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಅಲ್ಲಿನ ವಿಪಕ್ಷಗಳು ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗುವ ಕೆಲಸ ಆಯಿತು. ಚಿನ್ನದ ತೂಕ ಕಡಿಮೆಯಾದ ಹಿನ್ನೆಲೆ ಕೇರಳ ಹೈಕೋರ್ಟ್ ತನಿಖೆ ನಡೆಸುವಂತೆ ಸೂಚನೆ ಬೇರೆ ನೀಡಿತ್ತು. ದೇವಸ್ವಂ ಮಂಡಳಿಯ ಅಧಿಕಾರಿಗಳ ಲೋಪ ಇರೋದು ಕೂಡ ತನಿಖೆಯಲ್ಲಿ ಪತ್ತೆ ಆಯಿತು. ಇದಾದ ನಂತರ ಹೈಕೋರ್ಟ್ ಕೆರಳಿ ಕೆಂಡಾಯಿತು. ತಕ್ಷಣ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ನಿರ್ದೇಶನ ನೀಡಿತು. ಹೀಗಾಗಿ ಕಳವು ಮತ್ತು ಈ ಲೋಪದ ಪ್ರಕರಣ ಸೇರಿ SIT 2 ಪ್ರತ್ಯೇಕ ಕೇಸ್ ದಾಖಲಿಸಿಕೊಂಡು ಈಗ ತನಿಖಾ ವರದಿಯನ್ನು ನೀಡಿದೆ. ಆ ವರದಿಯಲ್ಲಿ ಈ ಎಲ್ಲ ಬೆಚ್ಚಿ ಬೀಳಿಸುವಂತ ವಿಚಾರಗಳು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಹಾಗೂ ದೇವಸ್ವಂನ 10 ಮಂದಿ ಅಧಿಕಾರಿಗಳನ್ನ ಈಗ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಅವ್ರು ಯಾವ ರೀತಿ ಇಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ರು ಅನ್ನೋದು ಆಚೆ ಬಂದಿದೆ. ತ್ರಿಮೂರ್ತಿಗಳ ಸಂಚಿಗೆ ಬಳ್ಳಾರಿ ಲಿಂಕ್. ಮಣಿಕಂಠನ ಚಿನ್ನಕ್ಕೂ ಬಳ್ಳಾರಿ ಬಂಗಾರದ ಅಂಗಡಿಗೂ ಲಿಂಕ್ ಇದೆ ವೀಕ್ಷಕರೇ. ಉದ್ಯಮಿ ಉನ್ನಿಕೃಷ್ಣನ್ ಜೊತೆಗೆ ಬೆಂಗಳೂರಿನ 3 ಭಾಗಿಯಾಗಿರೋದು ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂತು. ಉನ್ನಿಕೃಷ್ಣನ್ ಪರವಾಗಿ ಅನಂತ ಸುಬ್ರಹ್ಮಣ್ಯಂ, ರಮೇಶ್ ಚಿನ್ನ ಸಂಗ್ರಹ ಮಾಡ್ತಾರೆ. ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ ಈ ಮೂರ್ತಿಗಳಿಂದ ಸಂಗ್ರಹಿಸಿದ ಚಿನ್ನ ಖರೀದಿ ಮಾಡ್ತಾರೆ. SIT ತನಿಖೆಯಲ್ಲಿ ವಿಷಯ ಏನ್ ಗೊತ್ತಾಗಿದೆ ಅಂತಂದ್ರೆ, ಕಳುವು ಮಾಡಿದ ಚಿನ್ನನ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅಂತ. ಹೀಗೆ ಹಲವು ಕಡೆ ಈ ಗ್ಯಾಂಗ್ ಚಿನ್ನವನ್ನ ಮಾರಾಟ ಮಾಡಿತ್ತು.
ಆ ಎಲ್ಲ ಲಿಂಕ್ಗಳನ್ನು ಜೋಡಿಸ್ತಾ ಬಂದ SITಗೆ ಸಿಕ್ಕಿದ್ದೆ ಈ ಬಳ್ಳಾರಿಯ ಲಿಂಕ್. ಬಳ್ಳಾರಿಗೂ ಚಿನ್ನಕ್ಕೆ ಲಿಂಕ್ ಇದೆ ಅಂತ ಅಂದ್ರೆ ಆ ಅಯ್ಯಪ್ಪ ಸ್ವಾಮಿಯ ಚಿನ್ನ ಇಲ್ಲಿ ಮಾರಾಟ ಆಗಿರುವಂತಹ ವಿಚಾರವೂ ಕೂಡ ಬಟಾ ಬಯಲಾಗುತ್ತೆ. ರೊದ್ದಂ ಜ್ಯುವೆಲರ್ಸ್ಗೆ ಹೋಗಿದ್ದು ಮೊನ್ನೆ ಅಷ್ಟೇ, ತಮಗೆಲ್ಲ ಗೊತ್ತಿರಬಹುದು. ಅಯ್ಯಪ್ಪನ ಬಂಗಾರ ಮಿಸ್ ಆಗಿದ್ದು 6 ವರ್ಷದ ಹಿಂದೆ, ಅಂದ್ರೆ 2019ರಲ್ಲಿ. ದೇವಾಲಯದ ದ್ವಾರಕ್ಕೆ ಚಿನ್ನದ ಕವಚಗಳನ್ನು ಅಳವಡಿಸಲಾಗಿತ್ತು. ಅಲ್ಲಿ ಒಂದಿಷ್ಟು ಸಮಸ್ಯೆ ಉಂಟಾಗಿ ದ್ವಾರದ ಕವಚಗಳನ್ನು ಬದಲಾಯಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು. ಅಲ್ಲಿ 4.5 kg ಚಿನ್ನ ಬದಲಾಗಿದ್ದು, ಕಡಿಮೆ ಆಗಿದ್ದು. ಉನ್ನಿಕೃಷ್ಣನ್ ಬಂಗಾರದ ಅಂಗಡಿ ಮಾಲೀಕ ಆಗಿರೋ ಗೋವರ್ಧನ್ ಅವರನ್ನ ಸಂಪರ್ಕ ಮಾಡಿದ್ದ. ಆಗ ಗೋವರ್ಧನ್ ಕೇರಳದಲ್ಲಿ ಮರವನ್ನ ಖರೀದಿ ಮಾಡಿ ಬಳ್ಳಾರಿಗೆ ತಂದು ಅದಕ್ಕೆ ಚಿನ್ನ ಲೇಪನ ಕೆಲಸ ಮಾಡಿ ವಾಪಸ್ ಕೇರಳಕ್ಕೆ ತೆಗೆದುಕೊಂಡು ಹೋಗಿ ಶಬರಿಮಲೆಗೆ ದೇವಸ್ಥಾನಕ್ಕೆ ಅಳವಡಿಸಿ ಬಂದಿದ್ರಂತೆ. ಈ ಗ್ಯಾಪಲ್ಲಿ ಏನೇನಾಯ್ತು ಅನ್ನೋದನ್ನ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ. ಸೊ ಆಗಲೇ ದ್ವಾರಕ್ಕೆ ಅಳವಡಿಸಲಾಗಿರೋ ಬಂಗಾರ ತೂಕದಲ್ಲಿ ಕಮ್ಮಿ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅಲ್ಲಿಂದ ಶುರುವಾಯಿತು. ಸೊ ಈ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡಿದೆ, ಏನೆಲ್ಲ ಆಗಿದೆ ಅಂತ SIT ಈಗ ಪಿನ್ ಟು ಪಿನ್ ಮಾಹಿತಿಯನ್ನ ಆಚೆ ಹಾಕಿದೆ. ಅದೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ಈಗಾಗಲೇ ತಂದಾಗಿದೆ. ಕೇರಳ, ತಮಿಳುನಾಡು, ತೆಲಂಗಾಣದಲ್ಲಿ ಬಂಗಾರದ ಬೇಟೆಯನ್ನ SIT ನಡೆಸಿದೆ. ಕೊನೆಗೆ ಬಳ್ಳಾರಿಯಲ್ಲಿರೋ ರೊದ್ದಂ ಜ್ಯುವೆಲರಿ ಅಂಗಡಿಗೂ ಕೂಡ ಹೋಗಿ ತಲಾಶ್ ನಡೆಸಿತ್ತು. ಈ ಮೂಲಕ ತನಿಖೆಗೆ ಇಳಿದ SITಗೆ ಕೆಲ ಸಂಗತಿ ಗೊತ್ತಾಯಿತು. ಆ ವರದಿಯಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದೆ. ಶಬರಿಮಲೆಯಲ್ಲಿ ಕದ್ದಿದ್ದ ಚಿನ್ನವನ್ನ ಈ ಗ್ಯಾಂಗ್ ತಮಗೆ ಪರಿಚಯ ಇದ್ದವರಿಗೆ ಮಾರಾಟ ಮಾಡಿತ್ತು. ಮಾರುಕಟ್ಟೆ ರೇಟ್ಗಿಂತಲೂ ಹೆಚ್ಚಿನ ದರಕ್ಕೆ ಚಿನ್ನವನ್ನ ಮಾರಾಟ ಮಾಡಿರುವುದು ಗೊತ್ತಾಗಿದೆ. ಇನ್ನ ಪ್ರಮುಖವಾಗಿ ಬಳ್ಳಾರಿಯ ಒಂದು ಜ್ಯುವೆಲರಿ ಮಾಲೀಕನಿಗೆ ಚಿನ್ನವನ್ನ ಮಾರಾಟ ಮಾಡಲಾಗಿದ್ದು ಬಯಲಾಗಿದೆ. ಅಯ್ಯಪ್ಪನ ಚಿನ್ನ ಮಾರಾಟ ಮಾಡಿದ್ದು ಬಳ್ಳಾರಿಯ ರೊದ್ದಂ ಜ್ಯುವೆಲರಿಯ ಗೋವರ್ಧನ್ಗೆ. ಈ ಗೋವರ್ಧನ್ಗೆ ಪೊಟ್ಟಿ ಅಂಡ್ ಗ್ಯಾಂಗ್ ಬರೋಬ್ಬರಿ 470 ಗ್ರಾಂ ಚಿನ್ನ ಮಾರಾಟ ಮಾಡಿತ್ತು. ಹೀಗೆ ಅಲ್ಲಲ್ಲಿ ಹಂತ ಹಂತವಾಗಿ ಚಿನ್ನವನ್ನ ಮಾರಾಟ ಮಾಡಿದ್ದು ಗೊತ್ತಾಗಿದೆ. SIT ಕಲೆ ಹಾಕಿರೋ ಮಾಹಿತಿಯಂತೆ ಉನ್ನಿಕೃಷ್ಣನಿಂದ ಗೋವರ್ಧನ್ 470 ಗ್ರಾಂ ಗೋಲ್ಡ್ ಖರೀದಿ ಮಾಡಿದ್ದ. ಈ ಉನ್ನಿಕೃಷ್ಣನ್ಗೆ ಮೊದಲಿನಿಂದಲೂ ಗೋವರ್ಧನ್ಗೆ ಪರಿಚಯ ಇತ್ತು. ಈ ಹಿಂದೆ ಉನ್ನಿಕೃಷ್ಣನ್ ಗೋವರ್ಧನ್ಗೆ ಚಿನ್ನವನ್ನ ಮಾರಾಟ ಮಾಡಿದ್ದ. ಅದೇ ಪರಿಚಯದಲ್ಲಿ ಚಿನ್ನ ಖರೀದಿ ಮಾಡಿದ್ರು. ಆದರೆ ಇದು ಅಯ್ಯಪ್ಪನಿಗೆ ಸೇರಿದ ಚಿನ್ನ ಅನ್ನೋದು ಗೋವರ್ಧನ್ಗೆ ಗೊತ್ತಿರಲಿಲ್ಲ ಅಂತ SIT ವಿಚಾರಣೆ ವೇಳೆ ಹೇಳಿದ್ದ. ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇರಿಸಿಕೊಂಡು SIT ಮಧ್ಯಂತರ ವರದಿಯನ್ನ ನೀಡಿದೆ. ಇವರೆಲ್ಲ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ಈ ಚಿನ್ನವನ್ನ ಹೊಡೆದಿದ್ದಾರೆ. ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ರೇಟ್ಗೆ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಈ ಮಧ್ಯಂತರ ವರದಿ ಉಲ್ಲೇಖಿಸಿದೆ. ನೋಡಿ, ಇಂಥ ಕದೀಮರು ಕ್ಷೇತ್ರದ ಚಿನ್ನವನ್ನು ಬಿಡ್ತಾ ಇಲ್ಲ. 4.5 kg ಚಿನ್ನ, 6 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ. ಈಗ ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನು ಇವರು ಯಾವ್ಯಾವ ರೀತಿ ಸಂಚನ್ನ ರೂಪಿಸಿದ್ರು, ಯಾಕಂದ್ರೆ ಭೂಗತ ಜಗತ್ತಿನ ನಂಟಿನ ಕೈವಾಡ ಇರುವ ಸಾಧ್ಯತೆಯನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹಾಗಿದ್ರೆ ಇವರು ಯಾರ ಜೊತೆಗೆ ಲಿಂಕ್ ಹೊಂದಿದ್ರು, ಅಂತಾರಾಷ್ಟ್ರೀಯ ಗ್ಯಾಂಗ್ಗಳು ಇಲ್ಲಿ ಕೆಲಸ ಮಾಡಿದೆ ಅನ್ನುವಂಥ ಬೆಚ್ಚಿ ಬೀಳಿಸೋ ವಿಷಯ. ಅಂದ್ರೆ ಇವ್ರಿಗೆ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ಯಾಕೆ ಟಾರ್ಗೆಟ್ ಆಯಿತು, ಅಲ್ಲಿನ ಚಿನ್ನವನ್ನ ಹೊಡೆಯೋದಕ್ಕೆ ಈ ರೀತಿ ಸಂಚುಗಳನ್ನ ಮೊದಲೇ ರೂಪಿಸಿದ್ರ, ಅದಕ್ಕೆ ಬೆಂಗಳೂರಿನಲ್ಲೂ ಸಭೆ ಮಾಡಿದ್ರ, ಇದೆಲ್ಲವನ್ನು ಘಂಟಾಘೋಷವಾಗಿ ಹೇಳ್ತಾ ಇರುವಂಥದ್ದು ಇದೇ SIT ರಿಪೋರ್ಟ್. ನೋಡೋಣ ಇದು ಇನ್ನೂ ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ, ಏನ್ ಕಥೆಯೋ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್ ಲೈವ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.